ಶಾಂತಕ್ಕ ನನ್ನ ಮಗನ ಪರಿಸ್ಥಿತಿ ನೋಡೋ ಒಂದಿಟ ಹೆಂಗ ಕಲ್ಗುಂಡನಂಗಿತ್ತೇವ ನನ್ನ ಮಗ ಹೆಂಗೆ ಮಾಡಿ ಕುಣಿಸ್ಬಿಟ್ರ ನೋಡಿ ಭಾಡ್ಯಾಗಳವ್ರ ಮನೆ ಮಸೂತಿ ಹಾಕ್ಲಿ ಯಾವ ಹಾಟ್ಯ ಬರ್ತಿದ್ದ ನನ್ನ ಮಗಗ ನನ್ನ ಮಗನ ಈ ಪರಿಸ್ಥಿತಿ ಒಳಗೆ ನಂಗೆ ನೋಡೋಕ್ಕಾಗುತ್ತೆ ಸಾರ್ಥಕ ಹೌದ್ಲೆ ಕಿರ್ಚಿ ನಿನಗಾಗೂ ಸಂಕಟ ನನಗೆ ಅರ್ಥಕ್ಕೈತಿ ಕಣ್ಣೀರು ಬರ್ಸ್ಕೊ ಅಳ್ಬಾರ್ದು ಹೆಣ್ಮಕ್ಳು ಮನ್ಯಾಗ 3 ಸಂಜಿಲೆ ಕಣ್ಣೀರು ಹಾಕ್ಬಾರ್ದು ಕಣ್ಣು ಒರೆಸ್ಕೊ ಇವ ಮಗ ಆರಾಮಾಗಿ ಮನೆಗೆ ಬಂದಾನಲ್ಲೋ ಈಗ ಇದಕ್ಕೆ ನೀರು ಹಾಕೊಂತ ಕೂತೀನಿ ನೀನು ತೆಗಿಯತ್ತಾಗ ಗಟ್ಮುಟ್ಟದನ್ಲೋ ದೇವ್ರು ನಮಗ ಕಷ್ಟ ತಂದಿದ್ದ ಅದು ಮಂಜಿನಂಗೆ ಕರಗ್ ಹೋಗ್ಬಿಟ್ಟೈತಿ ಈ ತಲೆ ಕೆಡ್ಸ್ಕೊಬೇಡ ಅವ ಆರಾಮಕ್ಕನು ತಣ್ಣಗಿರು. ನೀವೇನೋ ಹೇಳ್ತೀರಿ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಕೊಡ್ತಿದ್ರು ನನ್ನ ಮಗನ ನನ್ನ ಮಗ ಜೀವಕ್ಕೇನು ಬೆಲೆನೇ ಇಲ್ಲ 2 ದಿನ ಆತಂಗೆ ಹಿಂಗಾಗಿ ಆಸ್ಪತ್ರೆ ಸೇರಿ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದರು ನನ್ನ ಹಾಟ್ಯ ಮಾಡ್ದಾವ ಅಂತ ಗೊತ್ತಾಗಿಲ್ಲ. ನೀವು ನೋಡಿದ್ರೆ ಅದ್ರದ್ದು ಇದಕ್ಕೆ ಹೋಗಿಲ್ಲ ನೀವು ನನ್ನ ಮಗಗೆ ಏನ್ರ ಯಂತ್ರ ಆದ್ರೆ ಏನ್ರಿ ಯಾರು ಮಾಡೋದು ಅವ್ವ ನನಗೇನೂ ಆಗಿಲ್ಲವ್ವ, ನಾ ಆರಾಮದೀನಿ. ನೀ ಯಾಕೆ ಇಷ್ಟಲ್ಲಿ ಕೆಡ್ಸ್ಕೊಳಕತ್ತೀಯವ್ವ ನೀನು? ಸುಮ್ಮಿರಪ್ಪ ತಮ್ಮ ನೀನಿದ ನನ್ಗಾಗು ಸಂಕಟ ನಮ್ಗೆ ಗೊತ್ತದ ಅಲ್ಲ. ಆರಾಮಾದ್ಮೇಲೆ ಮತ್ತೆ ಹೊಲಕ್ಕೆ ಹೋಗಿ ಇಲ್ಲ ನೀರು ಹಾಸಾಕ ಹಗಲೆಲ್ಲ ರಾತ್ರಿ ಎಲ್ಲ ಓಡಾಡ್ತಿರ್ತಿಪ್ಪ ಮನೆಗೆ ಹೊಲಕ್ಕೆ ಯಾವಾರ ಹಾಟ್ಯ ಏನರ ಮಾಡಕ್ಕೆ ಹೋಗಿ ಏನಾರ ಆದ್ರೆ ಯಾರ್ದು ಕೇಳಿ ನಮಗೆ ಇರಾವ ಒಬ್ಬ ಮಗ ಅದ ಸಾಧ್ಯಕ್ಕೆ ನನಗೆ ಅಂಜಿಕೆ ಬರಾಕತ್ತೀವ ನನ್ನ ಮಗನ ಎಲ್ಲೂ ಕಳಿಸೋದಿಲ್ಲ ಯವ್ವ. ನಾನು ಮನ್ಯಾಗ ಇಟ್ಕೋತೀನಿ ಸಂತಕ ಮನ್ಯಾಗ ಇಟ್ಕೋತೀನಿ. ಅಮ್ಮ ಇದು ಕಣ್ಣೀರು ಹಾಕಕತ್ತೀವಿ ಈಗ ಒಂದು ಸ್ವಲ್ಪ ಸಮಾಧಾನ ಇರ. ಇದು ಕಣ್ಣೀರು ಹಾಕೋ ಹೊತ್ತಲ್ಲ ಬೇಡ ಅವ ಯಾವ ಲುಚ್ಚ ನನ್ನ ಮಗಗ ಇಂಥ ಕೆಲಸ ಮಾಡ್ಯಾರಲ್ಲ ಅವನ್ನ ಅಟ್ಟಾಡ್ಸ್ಕೊಂಡು ಬಿಡಿಬೇಕು ಮೊದಲು. ಅದನ್ನ ಬಿಟ್ಟು ಕಣ್ಣೀರು ಹಾಕೊಂಡು ಕೂತಾಳಿಕೆ. ಅಲ್ಲ ಮಲ್ಲಿಸಿ ಯಾರು ಮಾಡಿರ್ಬೋದು ತಮ್ಮಣ್ಣಿಗೆ ಹಿಂಗ? ಅವ ಹೆಂಗೆ ಬಿದ್ದಿದ್ದಂದ್ರೆ ನನಗೊಂದು ಕ್ಷಣ ಗಾಬರಿನ ಆದ ಯವ್ವ. ಏನು ಉಸಿರಾಡತೇ ಇರಾಕಿಲ್ಲ. ಅಯ್ಯೋ ನನಗೆ ಒಂದು ತಿಳಿ ಅಂದ್ರೆ 10 ತಿಳಿ ಹಾಕತ್ತವ ಧೈರ್ಯನೇ ಬರಲಿಲ್ಲ ಎಬ್ಸಾಕ. ಮತ್ತು ಪುಣ್ಯಕ ನಮ್ಮ ಗುರುಸಿದ್ದಲ್ಲೇ ಇದ್ದ ಗುರುಸಿದ್ಯಾನ್ ಕರೆದ್ನಿ ಓಡಿ ಬಂದು ಇಬ್ರು ಕೂಡಿ ನೋಡಿದ್ವಿ. ಇನ್ನೂ ಉಸಿರಾಡತ್ತಿದ್ದ ಆಗ ಬಿಡ್ತಿದ್ರು ಭಾಳ ತೆಗಿದಿಲ್ಲ ರಕ್ತ ಹಂಗೆ ದಳ ಸುರಿಯಾಕತ್ತಿತ್ತಿಲ್ಲ ಅದೇ ಅಂತ ಚಿ ಏನು ನನ್ನ ವಸ್ತ್ರ ಕಟ್ಟಿರೋ ನಿಲ್ಲವಾತ ಹಂಗಾರ ಹೆದ್ರಿಗೆ ಬರಾಕತ್ಬಿಟ್ಟೈತೆ ನಂಗೆ. ತಲೆ ಬೇರೆ ನೋಡಿ ಕೈಯ ಕಾಲ ಆಗಿದ್ರೆ ಒಂದು ಬೇರೆ ಮಾತು ತಲೆ ಅದು. ಹಿಂಗಾಗಿ ಬಡಬಡನ ಹೆಂಗೋ ಎದ್ದು ಎಬ್ಬಿದ್ವಿ ಅಂತ ದವಾಖಾನಿಗೆ ಒಯ್ದೇವು. ರೀ ನಿಮಗೆ ಬುದ್ಧಿ ಬುಕ್ಕೋಲ ಐತಿಲ್ಲೋ. ಮೊದ್ಲು ಆಕಿ ಗಿರ್ಜಿ ನಮ್ಮ ಮನೆಗೆ ಹೆದ್ರಾಳ ಮಗನ ಸಂಬಂಧ ಆಕಿ ಮುಂದೆ ಇದನ್ನೆಲ್ಲ ಹಾಕತ್ತಿರಲ್ರಿ ನೀವು ತಾನು ಬಾಯಿ ಮುಚ್ಚ ಕುಂಡ್ರಿ ಬಂದಿತ್ತೆ. ಅಯ್ಯೋ ಮರ್ಯ ಗಿರ್ಜಕರ ನೀವೇನು ಹಂಗೆ ತಿಳ್ಕೊಕ್ ಹೋಗ್ಬೇಡ್ರಿ. ನಾನು ಹಂಗೆ ನೀವು ಹಂಗೆ ಲಕ್ಸಿಲ್ದ ಹೇಳ್ಬಿಟ್ಟೆ ನೋಡ್ರಿ. ನೋಡ್ಸ ಅಂತಕ ಇಂಥದೆಲ್ಲ ಕೇಳ್ಬಿಟ್ರೆ ನನ್ನ ಹೊಟ್ಟೆ ಖಾರ ಕಲಿಸ್ದಂಗೆ ಆಕೈತೆ ಯವ್ವ. ಖಾರ ಕಲಿಸ್ದಂಗೆ ಆಕೈತಿ. ನನ್ನ ಮಗಗೆ ಎಷ್ಟು ಸಂಕಟ ಆಗಿತ್ತೆ ಯವ್ವ ಆ ಟೈಮ್ನಾಗ. ನೋಡಿ ಗಿರ್ಜಾ ಆಂಟಿ ಕಣ್ಣು ಒರೆಸ್ಕೊಳ್ಳಿ ನೀವು ಫಸ್ಟ್. ಹಾಗೆಲ್ಲ ಬೇಸರ ಮಾಡ್ಕೋಬಾರ್ದು, ಕಣ್ಣು ಒರೆಸ್ಕೊಳ್ಳಿ. ನೋಡಿ ತಮ್ಮಣ್ಣಿಯವರೇ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲ್ಲ ಇದ್ರ ಬಗ್ಗೆ? ಹ್ಞೂ ರೀ ಟೀಚರ ನಾವೇನು ಕೊಟ್ಟಿಲ್ರಿ. ಆದ್ರೆ ದವಾಖಾನ್ಯಾಗ ನನ್ನ ಹಿಂಗೆ ಬಡ್ದಾರನಂತಲೇ ಅವರ ಮೊದಲ ಕಂಪ್ಲೇಂಟ್ ಫೈಲ್ ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಾರ್ರಿ. ಹೀಗಾಗಿ ಪೊಲೀಸರು ಬಂದಿದ್ರು ನಿನ್ನ ದವಾಖಾನಿಗೆ. ಆದರೆ ಡಾಕ್ಟರ್ ನನಗೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ರೆ ಹೀಗಾಗಿ ಅವ್ರು ವಾಪಸ್ ಹೋದ್ರು. ಮನೆಗೆ ಬರ್ಬೋದ್ರಿ. ಓ ಹೌದಾ? ಅಲ್ಲ ಇಷ್ಟೆಲ್ಲ ನೀವು ಹೋಗು ಬರೋ ಟೈಮಿಂಗ್ ಎಲ್ಲ ತಿಳ್ಕೊಂಡೇ ನಿಮ್ಗೆ ಈ ಥರ ಮಾಡಿದಾರೆ ಅಂತಂದ್ರೆ ಯಾರೋ ಗೊತ್ತಿರೋರೇ ಇವರು 200% ಯಾರೋ ಗೊತ್ತಿರೋರೇ ಈ ಕೆಲಸ ಮಾಡ್ಯಾರ. ಹೌದಿಲ್ಲ ಟೀಚರ? ನಿಮಗೂ ಇದು ಅನುಮಾನ ಬರತ್ತಲ್ಲ? ನನಗೂ ಇದು ಅನುಮಾನ ಬರತ್ತೈತಿ. ನನ್ನ ಗಂಟೆಗ 1000 ಸಲ ಕೇಳ್ತೀನ ರೀ ಯಾರಿಗಾರ ಏನಾರ ಅಂದಿದ್ರ ಯಾರ ಜೊತೆ ಜಗಳ ಆಡಿದ್ರ ಏನಾರ ಮನಸ್ತಾಪ ಆಗಿತ್ತು ಅಂತ ಎಷ್ಟು ಕೇಳೇನ್ರಿಪ್ಪ. ನನ್ನ ಗಂಡ ಇಲ್ಲ ನಾತನ. ಅಮ್ಮು ಇಲ್ಲೇ ಯಾರ ಜೊತೆನೂ ಜಗಳನ ಯಾರ ಜೊತೆ ಜಗಳ ಮಾಡಲಿ? ಹಿಂಗೆ ಕೇಳ್ತೀರಿ ಅದು ಯಾರ ಜೊತೆ ಏನು ಇಲ್ಲದೆ ಹಂಗೆ ಸುಮ್ಮನೆ ಒಂದು ಯಾಕೆ ಹೊಡಿತಾರ ಅವ್ರು ನಿಮ್ಮನ್ನ? ಏನಪ್ಪ ಅಮೂಲ್ಯ ಈಗ ಹೋಗ್ಲಿ ಬಿಡ್ರಿ, ಮಾತಾಡ್ಕೊತ ಕುಂಡ್ರಬೇಡ್ರಿ. ಪಾಪ ಡಾಕ್ಟ್ರ್ ಏನು ಹೇಳ್ಯಾರ? ಅವ್ಗೆ ರೆಸ್ಟ್ ಬೇಕಂತ ಹೇಳಿಲ್ಲನ? ಈ ನಮ್ಮನೆ ನೀವು ಅವ್ನ ಮುಂದೆ ಮಾತಾಡ್ಸಿದ್ರ ಏನೋ ತಗ ಹೋಗಿ ಗಿರ್ಜಿ ಅವಂಗ ಬಿಸಿ ಬಿಸಿದು ಏನಾರ ಮಾಡಿಕೊಡ್ರಿ. ಅವ್ನು ಹೋಗಿ ಕೊಲೆದಾಗ ಮಲ್ಗಸ್ರಿ. ಈಗ ನಮ್ದು ಹಳ್ಳಿ ನೋಡ್ರಿದ ತಮ್ಮನಿಗೆ ಹಿಂಗಾಗೈತಂತೆ ಊರ್ಗುಲ್ಲ ಇದ್ದೈತಿ. ನೋಡಕ್ಕೆ ಬರೋರು ಅವ್ರು ಇವರು ಭಾಳ ಆಕ್ಕಾರ. ಪಾಪ ಹುಡುಗನ ನಮ್ಮನೆ ಕುಂಡ್ರಸಿ ಅವಂಗ ತಗ ನೋಡಲಿ ಕಾಲು ಕೈಯ ನಮ್ಮ ಇನ್ನೂ ಆಗ್ಯಾವ ಹುಡುಗನು. ಹೌದು ಸಂತಕ ಆ ಕ್ವಾಣಿ ತಳಗಿನ ಕ್ವಾಣಿ ಸ್ವಚ್ಛ ಮಾಡಿಟ್ಟೇನೆ. ಮ್ಯಾಲ ಹತ್ತು ಬೆಳಂದಾರಲ್ಲ ಡಾಕ್ಟ್ರ್ ಅದಕ್ಕೆ ತಳಗಿಂದ ಕ್ವಾಣಿ ಸ್ವಚ್ಛ ಮಾಡೀನಿ. ಅಲ್ಲಿ ಹೋಗಿ ಮಲಗಿಸ್ತೀನಿ ರೀ. ಅಮ್ಮ ಹಿಡ್ಕೊರು ಅವನ ರೂಮ್ನಾಗ ಮಲಗಿಸೋನು. ಬಿಸಿ ಬಿಸಿದೊಂದೆರಡು ಸಜ್ಜಕ ಮಾಡೀನಿ ಕುಡಿತಾನಂತ. ಸರಿ ಅಮ್ಮ. ಅಮೂಲ್ಯ ಏನು ತಿಂದಿಲ್ಲಲ್ಲೇವ ನಿಮ್ಮ ಮಣ್ಣಿನ ಥರ ಚಂದಿಗೆ? ಬಾ
ಒಂದಿರ ಜಳಕ ಮಾಡಿ ಬರೋಕೆ ಬಿಸಿ ಬಿಸಿ ನೀರು ಕಾದ ಬಚ್ಚಲ್ ಮನ್ಯಾಗ ಜಳಕ ಮಾಡಿ ಬಂದ ನೀನು ನೋಡಿ ಬಿಸಿ ತಿನ್ರ ತಿನ್ಬಾ ಬಾ ಉಪ್ಪಿಟ್ಟು ಮಾಡೀನಿ ತಿನ್ಬಾ ಹ್ಞೂ ಆಯ್ತು ಮಾಮ ನೀ ಬಾ ನಿನ್ನ ರೂಮ್ನಾಗ ಮಲ್ಗಿಸಿ ನಾನೊಂದು ಜಳಕ ಮಾಡ್ತೀನಿ ಅಂತ ಆಯ್ತು. ಅಲ್ಲ ನಮ್ಮ ಹುಡುಗಿ ಶಾಲೆ ಗಾಡಿನ ಬಂದಿಲ್ಲ ಇಟ್ಟೊತ್ತಿಗೆ ಬಂದು ಬಿಡ್ತಿತ್ತಲ್ಲ ಎಷ್ಟೊತ್ತಾತಲ್ಲ ಇನ್ನ ಬರ್ವತ್ತು ನನ್ನ ಮಗಗೆ ಫೋನರ ಹಚ್ಚಿಲ್ಲ ಹುಡುಗಿನ್ನ ಬಂದಿಲ್ಲ ಅಂತೇಳಿ ದೇವ್ರೆ ನನ್ನ ಮೊಮ್ಮಗಳು ಯಾಕಪ್ಪ ಇಂಥ ಶಿಕ್ಷೆ ತಂದುಬಿಟ್ಟು ನನ್ನ ಸೊಸೆ ಇದ್ದಿದ್ರ ಪಾಪ ಅದು ನಕ್ಕು ಅಂತ ಕೆಕ್ಕು ಅಂತ ತಾಯಿ ಅಂತೇಳಿ ಆಡ್ತಿತ್ತು ತಲೆ ಬಾಸ್ತಿದ್ಲು ಉಣಿಸ್ತಿದ್ಲು ಆಡಿಸ್ತಿದ್ಲು ಓದಿಸ್ತಿದ್ಲು ಎಲ್ಲ ಮಾಡ್ತಿದ್ಲು ಪಾಪ ಆ ಹುಡುಗಿ ಹುಟ್ಟೋದ್ಕ ಆಕಿ ಜೀವನ ತಗೊಂಡು ಆ ಹುಡುಗಿನ ತಪ್ಪಲಿ ಮಾಡಿಬಿಟ್ಟು ನೋಡಪ್ಪ ದೇವ್ರ ನೀನು ಭಾಳ ಕ್ರೂರ ಮನ್ಸಾದಿ ಬಿಡಯಪ್ಪ ನೀನು ನಾಳೆ ಹೆಣ್ಣು ಹುಡುಗಿ ಅದು ನಾಳೆ ಮದುವೆ ಹಡದ್ರ ಬಾನಿತಾನೆ ಯಾರು ಮಾಡ್ತಾರ ನನ್ನ ಮೊಮ್ಮಗಳಿಗೆ ಯಾರು ದಿಕ್ಕು ನೆನೆಸ್ಕೊಂಡ್ರೆ ಕರ್ಣ ಅಕ್ಕಿ ಅನ್ಸ್ತಾನಕ್ಕೈತಿ ನನ್ನ ಮೊಮ್ಮಗಳು ನಂದರ ಎಷ್ಟೊತ್ತಿನ ಜೀವ ಎಷ್ಟು ದಿನ ಅಂತರ ಬದುಕಿರ್ತೇನೆ ನಾ ಭೂಮಿ ಮೇಲೆ ನನ್ನ ಮೊಮ್ಮಗಳಿಗೆ ಯಾರು ದಿಕ್ಕು ಅಮ್ಮ ಅವ್ವ ನನ್ನ ಬಂಗಾರಿ ಮುತ್ತಿನ ಅರಗಳು ಬಾರಯ್ಯವ್ವ ಅವಕ್ಕ ಬಾ ಅಮ್ಮ ನನ್ನ ದಾರಿನ ಕಾಯಕತ್ತಿದ್ದೆ ನೀ ಬಾಗಿಲ್ದ ಕುಂತೆ ನನ್ನ ಕೂಸ ನಿನ್ನ ಬಗ್ಗೆ ನಾ ಯೋಚನೆ ಮಾಡಾಕತ್ತಿದ್ದೆ ಯಾಕವ ಇರ್ತಡ ಆತ ಈಗ ಗಾಡಿದ ಸೌಂಡ ಕೇಳಿಸ್ಲಿಲ್ವಾ ಈಗ ಗಾಡಿ ಬಂದಿಲ್ಲ ಇಲ್ಲ ಬೇ ಅಮ್ಮ ಇವತ್ತು ಗಾಡಿನ ಬರಲಿಲ್ಲ ಅದೇನಾಗ್ಬಿಡ್ತಂದ್ರ ನಾ ಸ್ಕೂಲ್ ಒಳಗೆ ಕುಂತೇನ ನನ್ನ ಬಿಟ್ಟ ಗಾಡಿ ಹೋಗ್ಬಿಟ್ಟೈತಿ ಇವತ್ತು ಬಿಟ್ಟ ಗಾಡಿ ಹೋತ ಯಾಕ ದಿನ ನೀನು ಹತ್ತಿಸ್ಕೊಂಡು ಬರ್ತಿದ್ದಾನ ಡ್ರೈವರ್ ಅಮ್ಮ ಇವತ್ತು ನಂಗೆ ಆರಾಮಿಲ್ಲ ಅಂತ ಲೇಟಾಗಿ ಹೋಗಿನಲ್ಲ ನಾನು ಪಪ್ಪ ನನ್ನ ದವಾಖಾನಿಗೆ ತೋರಿಸಿ ಇಡ್ಲಿ ತಿನ್ನಿಸಿ ಆಮೇಲೆ ಶಾಲೆಗೆ ಬಿಟ್ಟೈತಿ ಪಾಪ ಅವ್ನು ಗೊತ್ತೇ ಇಲ್ಲ ಬೆಳಗ್ಗೆ ಈಕಿ ಬಂದಾಳ ಅಂತೇಳಿ ಹಿಂಗಾಗಿ ಬಂದೇ ಇಲ್ಲನ ಅಂತೇಳಿ ಅವ ಬೆಳಗ್ಗೆ ಬಂದಾರನಷ್ಟ ಕರ್ಕೊಂಡು ಹೋಗ್ಬಿಟ್ಟಾನ ಅಯ್ಯೋ ನನ್ನ ಕೂಸ ಯಾರು ನಿಮ್ಮ ಅಪ್ಪ ಬಂದಿದ್ದಾನ ಹಂಗಾರ ಕರ್ಕೊಂಬರಕ ಇಲ್ಲ ಮತ್ತೆ ಯಾರ ನಿಮ್ಮ ಶಾಲೆಗೇನಾರ ಟೀಚರ್ ಗೀಚರ್ ಯಾರ ಬಂದು ಬಿಟ್ರನ ಇಲ್ಲ ಮತ್ತೆ ಹೆಂಗ ಬಂದಿ ಒಬ್ಬಕ್ಕೆ ಬಂದ್ಯಾ ಅಲ್ಲ ಅವಕ್ಕ ಏನ್ ಕೇಳ್ರಿ ಇಲ್ಲ ಅಂತೀಯಲ್ಲ ಯಾರು ಮತ್ತೆ ಮನಿತಕ ಯಾರು ಬಿಟ್ರೆ ನಾನು ಅಲ್ಲಿಂದ ಒಬ್ಬಕ್ಕೆ ಬಂದೇನ ಅಯ್ಯೋ ಇಲ್ಲಮ್ಮ ನಾ ಹೇಳಿದೆ ಅಲ್ಲ ಅಪ್ಪ ಅಂದ ಅಂಗಡಿ ಒಳಗ ಒಬ್ಬಕ್ಕಿ ಆಂಟಿ ಕೆಲಸ ಮಾಡ್ತಾಳಂತೇಳಿ ಅಕ್ಕಿ ಭಾಳ ಒಳ್ಳೆಕಿದಾಳಂತೇಳಿ ಅಕ್ಕಿ ಕರ್ಕೊಂಡು ಬಂದ್ಲು ಆಕಿನ ಆಕೆ ನಿಮ್ಮ ಶಾಲೆ ಕಡೆ ಬಂದಿದ್ಲಕ್ಕಿ ಅಕ್ಕಿ ನಮ್ಮ ಶಾಲೆ ಕಡೆ ಬಂದಿರ್ಲಿಲ್ಲ ನಮ್ಮ ಶಾಲೆ ಕಡೆ ಒಂದು ಗುಡಿ ಇತ್ತಲ್ಲ ಅಲ್ಲಿ ಬಂದಿತ್ತ ನಾ ಬಾಗಲ್ದ ಗೇಟ್ನಾಗ ನಿಂತಿದ್ದೆ ಅವಾಗ ಮಾತಾಡಿಸ್ದೆ ಯಾಕವಕ್ಕ ನೀ ಇಲ್ಲಿ ನಿಂತಿ ನಿಮ್ಮ ಮನೆಗೆ ಹೋಗಿಲ್ಲ ಇನ್ನ ಅಂತ ಕೇಳ್ತು ನಾ ಎಲ್ಲ ಹೇಳಿದೆ ಅದಕ್ಕೆ ಆಂಟಿನೇ ಬಂದು ಇಲ್ಲಿ ತನಕ ಬಿಡ್ತು ಹೌದನ ಭಾಳ ಒಳ್ಳೆ ಹುಡುಗಿ ಅಂತ ಕಾಣಿಸುತ್ತಕ್ಕಿ ನಿಮ್ಮ ಅಪ್ಪನೇ ಹೇಳತ್ತಿದ್ದ ಪಾಪ ಭಾಳ ಒಳ್ಳೆ ಹುಡುಗಿ ಚಲೋ ಕೆಲಸ ಮಾಡ್ತಾಳಂತೇಳಿ ಅಲ್ಲ ಒಳಗೆ ಕರಿಬೇಕು ಮಾಡ ಪುಟ್ಟಿಕಿನ ಹಂಗೆ ಕಳಿಸ್ಬಿಟ್ಟಿರ ಹೊರಗೆ ಇಲ್ಲ ಅಮ್ಮ ನಾನು ಎಷ್ಟು ಹೇಳಿದೆ ಒಳಗ್ ಬರ್ರಿ ನಮ್ಮ ಅಜ್ಜಿ ಇರ್ತಾರ ಒಳಗ್ ಬರ್ರಿ ಅಂತೇಳಿ ಹೋದ್ಲನಕ್ಕಿ ಬರ್ಲಿಲ್ಲ ಒಳಗೆ ಇಲ್ಲ ಪುಟ್ಟಿ ನಂಗೆ ಲೇಟ್ ಆಗ್ತೈತಿ ನಂಗೆ ಬಸ್ ಐತಿ ನಂಗೆ ತಪ್ಪಿದ್ರೆ ಬಸ್ಸ ಇಲ್ಲ ನಾ ಹೋಗ್ಬೇಕು ನೀವು ಒಬ್ಬಕ್ಕೆ ನಿಂತಿದ್ದಲ್ಲ ಅದಕ್ಕೆ ನಿಮ್ಮ ಮನೆ ಮಠ ಬಂದೆ ನಾನು ಈಗಾಗಲೇ ಲೇಟ್ ಆಗಿತ್ತು ನಂಗೆ ನಾ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡ್ತದ ಓ ಹೌದನ ಆತ್ವಾ ಪುಣ್ಯ ಹತ್ಲಿ ಬಾಕಿಗೆ ಪುಣ್ಯ ಹತ್ಲಿ ಬಾ ಇನ್ನೊಂದ್ಸಲ ನೀನು ನಿಮ್ಮ ಟೀಚರ್ಗೆ ಹೇಳು ನಂಗೆ ಹಿಂಗಾಗೈತ್ರಿ ಬಸ್ನ ಗಾಡಿ ಬಿಟ್ಟು ಹೋಗ್ಯಾನ್ರಿ ನನ್ನ ಮನೆಗೆ ಕಳಿಸ್ರಿ ಇಲ್ಲ ನಮ್ಮ ಅಪ್ಪಗೆ ಫೋನ್ ಹಚ್ಚ್ರಿ ಅಂತ ಹೇಳು ಆಯ್ತು ಬಾ ಇನ್ನೊಂದ್ಸಲ ಆ ಹುಡುಗಿ ಏನ್ರ ನಿನ್ ಕಂಡ್ರೆ ಮನೆಗೆ ಕರ್ಕೊಂಬ ಆಯ್ತು ಬಾ ದೋಸೆ ಚುಮ್ಮರಿ ಮಾಡ್ತೀನಿ ಅಕ್ಕ ಮುಖ ತಗೊಂತೀನಿ ಬಾ ಮೇಡಮ್ ಜ್ಯೋತಿ ಮೇಡಮ್ ಹೇಳಿ ಸರ್ ನಿಜವಾಗ್ಲೂ ಮೇಡಮ್ ನಿಜವಾಗ್ಲೂ ಎಷ್ಟು ಸೂಪರಾಗಿ ಬಂದಿದೆ ಗೊತ್ತಾ ನಿಮ್ಮ ಫೋಟೋಸು ಇದುವರೆಗೂ ನಾನಂತರೂ ಯಾವುದೇ ಮಾಡೆಲ್ದು ಇಷ್ಟು ಚೆನ್ನಾಗಿರೋ ಫೋಟೋಸ್ ತೆಗ್ದೇ ಇಲ್ಲ ನೀವು ಪ್ರೊಫೆಷ್ನಲ್ ಅಲ್ಲದೆ ಇದ್ರು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತೀರಾ ಮೇಡಮ್ ನೀವು ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಹೌದಾ ಸರ್ ನಿಜವಾಗ್ಲೂನಾ ಅಯ್ಯೋ ಮೇಡಮ್
ಒಂದೇ ನಿಮಿಷ ಇರಿ, ಎಡಿಟ್ ಮಾಡಿ ತೋರಿಸ್ತಿರ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫೋಟೋಸ್ ನಿಮ್ಮದು. ನಿಜವಾಗ್ಲು ನೀವಂತರೂ ಮುಂಚೆ ಒಂದು 10-12 ವರ್ಷ ಮಾಡ್ಲಿಂಗ್ ಮಾಡಿ ಪ್ರೊಫೆಷ್ನಲ್ಗೆ ಇರ್ತಲ್ಲ ಎಕ್ಸ್ಪೀರಿಯನ್ಸು, ಆ ಥರ ಪೋಸ್ ಕೊಟ್ಟಿದ್ದೀರಾ ಮೇಡಮ್ ನೀವು. ಗ್ರೇಟ್ ಬಿಡಿ ಮೇಡಮ್ ನೀವು. ನಿಜವಾಗ್ಲೂ ಸರ್ ನಂಗೆ ತುಂಬ ಭಯ ಆಗಿತ್ತು ಹೆಂಗೆ ಪೋಸ್ ಕೊಡೋದು ಏನು ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈಗ. ಏನು ಜ್ಯೋತಿ ಮೇಡಮ್, ನೀವಿರೋ ಅಂದ ಚಂದಕ್ಕೆ ನಿಜವಾಗ್ಲು. ಸರ್ ನೀವಿಲ್ಲೇ ಸ್ವಲ್ಪ ಮಾತಾಡ್ಕೊಂತೀರಿ, ನಾ ಬರ್ತೀನಿ. ಓಕೆ ಓಕೆ ಹೋಗಿ ಬರ್ರಿ ಮೇಡಮ್. ನಿಜವಾಗ್ಲು ನೀವೆಷ್ಟು ಚೆನ್ನಾಗಿದ್ದೀರಾ ಗೊತ್ತಾ. ಏನು ಸೂಪರಾಗಿ ಮೇಂಟೈನ್ ಮಾಡಿದ್ದೀರಾ ಮೇಡಮ್ ನೀವು. ಹೌದಾ ಹೌದಾ ಸರ್. ಹೌದು ಮತ್ತೆ ನೀವು ಬಿಡಿ, ನಿಮ್ಮ ಮದ್ವೆ ಆಗೋ ಹುಡುಗ ತುಂಬ ಲಕ್ಕಿ. ಸರ್ ನಂಗೆ ಇವಾಗ ಆಲ್ರೆಡಿ ಮದುವೆ ಆಯ್ತು. ಏನು ಮೇಡಮ್, ಏನ ನಿಮಗೆ ಮದುವೆ ಆಗಿದಾ? ಹೌದು ಸರ್. ಯಾಕೆ? ನಿಜವಾಗ್ಲೂನಾ ನಿಮಗೆ ಮದುವೆ ಆಗಿತ್ತಾ? ಹೌದು ಸರ್. ಯಾಕ್ರಿ? ಯಾಕೂ ಇಲ್ಲ, ನಿಮ್ಮನ್ನು ನೋಡಿದರೆ ನಿಮಗೆ ಮದುವೆ ಆಗಿದೆಯಾ ಅಂತಲೇ ಅನ್ಸಲ್ಪಲ್ಲ ಮೇಡಮ್. ಈಗ ರೀಸೆಂಟಾಗಿ ಒಂದು 7 to 8 months ಆಯ್ತಷ್ಟೇ. ಹೌದಾ? ಸೀರಿಯಸ್ಲಿ ಮೇಡಮ್, ನಿಮ್ಮ ಯಜಮಾನ್ರು ತುಂಬ ಲಕ್ಕಿ ನಿಮ್ಮಂಥ ಹೆಂಡ್ತಿನ ಪಡೆಯೋಕ್ಕೆ. ಸರಿ ಮೇಡಮ್, ನಂಗೆ ಸ್ವಲ್ಪ ಫೋಟೋ ಎಡಿಟ್ ಮಾಡೋದಿದೆ, ಅರ್ಜೆಂಟಾಗಿ ಕಳಿಸ್ಬೇಕಲ್ಲ ಸರ್ಗೆ. ನೀವು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟ್ಬಿಡಿ, ನಿಮ್ಮ ಕೆಲಸ ಆಯ್ತು ಇವತ್ತಿಗೆ. ಇನ್ನು ನಾಳೆ ಸಿಗೋಣಂತೆ. ಹೌದಾ? ಸರಿ ಸರ್. ಥ್ಯಾಂಕ್ ಯು.